ಹಾಯ್ ನಮಸ್ಕಾರ. ಫೇಸ್ಬುಕ್ ಪೇಜ್ಗೆ ಸ್ವಾಗತ. ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ತಿರಾಮಸ್ ಅನ್ನೋ ಡೆಸರ್ಟ್ ಮಾಡ್ತಾ ಇದ್ದೀನಿ. ಇದು ಎಲ್ಲ ಕಡೆ ವೈರಲ್ ಆಗಿರುವಂತ ರೆಸಿಪಿ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅಮೂಲ್ ಅವರ ಹಾಲು ಮತ್ತೆ ಪನ್ನೀರ್, ಮಿಲ್ಕ್ ಮೇಡ್ ಅಮೂಲ್ ಅವರದು, ಅದೇ ರೀತಿ ಇನ್ಸ್ಟೆಂಟ್ ಕಾಫಿ ಪೌಡರ್ ಯಾವ್ದು ಬೇಕಾದ್ರೂ ತಗೊಬಹುದು. ಅಮೂಲ್ ಅವರ ಕರ್ಡ್, ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬ್ರೆಡ್ ಬೇಕಾಗುತ್ತೆ. ಮೊದಲಿಗೆ ಕಾಫಿ ಪೌಡರ್ನ ಕಟ್ ಮಾಡಿಕೊಂಡು ಬೋಲ್ಗೆ ಸೇರಿಸ್ಕೊಂತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂತೀನಿ. ಒಂದು ಹಾಫ್ ಗ್ಲಾಸ್ ನೀರು ಇಡಿಸುತ್ತೆ ಇದಕ್ಕೆ. ಇದು ವಿತೌಟ್ ಫೈರ್ ರೆಸಿಪಿ ಅಂತ ಹೇಳ್ಬೋದು. ಮಕ್ಕಳು ಎಲ್ಲರೂ ಈಸಿಯಾಗಿ ಮಾಡ್ಕೊಬಹುದು. ಬ್ರೆಡ್ ಸ್ಲೈಸಸ್ ತಗೊಂಡು ರೌಂಡ್ ಆಗಿ ಈ ರೀತಿ, ಇಲ್ಲಾಂದ್ರೆ ನೀವು ಎಡ್ಜಸ್ ಬೇಕಾದ್ರೂ ಕಟ್ ಮಾಡ್ಕೊಬಹುದು. ನಾನಿಲ್ಲಿ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಅಮೂಲ್ ಅವರ ಪನ್ನೀರ್ ಯೂಸ್ ಮಾಡ್ತಾ ಇದೀವಿ ನಾವಿಲ್ಲಿ. ಪನ್ನೀರ್ ಯೂಸ್ ಮಾಡೋದ್ರಿಂದ ಪ್ರೋಟೀನ್ ಜಾಸ್ತಿ ಇರುತ್ತೆ, ಹೆಲ್ತಿ ಮಕ್ಕಳಿಗೆ. ಇದು ಫೈರ್ಲೆಸ್ ಆಗಿರೋದ್ರಿಂದ ಮಕ್ಕಳಿಗೆ ಕುಕಿಂಗ್ ಕಾಂಪಿಟೇಷನ್ಗೆ ಈಸಿಯಾಗಿ ಮಾಡ್ಕೊಬಹುದು. ಮತ್ತೆ ಮಕ್ಕಳು ಮನೆಯಲ್ಲೇ ಇರ್ತಾರಲ್ಲ, ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಅವ್ರ ಕೈಯಲ್ಲೂ ನೀವು ಈಸಿಯಾಗಿ ಮಾಡಿಸ್ಬೋದು. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. 4 ಸ್ಲೈಸಸ್ ತಗೊಂಡಿದ್ದೀನಿ. ಇದಕ್ಕೊಂದು ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ಅಮೂಲ್ ಅವರ ಫ್ರೆಶ್ ಪನ್ನೀರ್ ತಗೊಂಡಿದ್ದೀನಿ. ಒಂದು ಅರ್ಧದಷ್ಟು ತಗೊಂಡಿದ್ದೀನಿ. ಈ ರೀತಿ ಕ್ರಶ್ ಮಾಡಿಕೊಂಡು ಪನ್ನೀರ್ ಒಂದು ಸ್ವಲ್ಪ ತಗೊಳ್ತಾ ಇದ್ದೀನಿ. ನಮಗೆ ಸಿಹಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನಾವಿಲ್ಲಿ ಒಂದು 4ರಿಂದ ಒಂದು ಸ್ವಲ್ಪ 1-2 ಸ್ಪೂನ್ ಅಷ್ಟು ಮೊಸರು ಹಾಕೊಂಡಿದ್ದೀನಿ. ಒಂದೆರಡು ಸ್ಪೂನ್ ಅಮೂಲ್ ಅವರ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ.
ಸರ್ವಿಂಗ್ ಪ್ಲೇಟ್ ತಗೊಂಡು ಕಟ್ ಮಾಡ್ಕೊಂಡಿರುವಂತ ಬ್ರೆಡ್ ಸ್ಲೈಸಸ್ ಜೋಡಿಸ್ಕೊಂತ ಇದೀನಿ. ಇದ್ರ ಮೇಲೆ ನಾವು ಆಗ್ಲೇ ಇನ್ಸ್ಟೆಂಟ್ ಕಾಫಿ ಪೌಡರ್ನ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಇದನ್ನ ಸ್ಪ್ರೆಡ್ ಮಾಡ್ಕೊಂತ ಇದೀನಿ. ಇದ್ರ ಮೇಲೆ ಮಾಡ್ಕೊಂಡಿರುವಂತ ಫ್ರೆಶ್ ಕ್ರೀಮ್ ಇವಾಗ ಇನ್ನೊಂದು ಬ್ರೆಡ್ ಸ್ಲೈಸಸ್ ಇದ್ರ ಮೇಲೆ ಜೋಡಿಸ್ಕೊಂತ ಇದೀನಿ. ಸ್ವಲ್ಪ ಕಾಫಿ ಪೌಡರ್ನ, ಕಾಫಿ ಮಿಕ್ಸ್ ಮಾಡಿರ್ತೀವಲ್ಲ ಇದನ್ನ ಸ್ಪ್ರೆಡ್ ಮಾಡ್ಕೊಂಡು ಮತ್ತೊಮ್ಮೆ ಕ್ರೀಮ್ನ ತುಂಬಾ ಟೇಸ್ಟಿಯಾಗಿರುತ್ತೆ. ಇದೊಂದು ಇಟಾಲಿಯನ್ ರೆಸಿಪಿ. ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಇದನ್ನೇ ಈಸಿಯಾಗಿ ಮಾಡ್ಕೊಬಹುದು. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನ ಒಂದು ಅರ್ಧ ಗಂಟೆ ಫ್ರಿಡ್ಜ್ ನಲ್ಲಿ ಸೆಟ್ ಮಾಡಬೇಕು. ನಾನು ಆಲ್ರೆಡಿ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ, ಸೆಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಸೆಟ್ ಮಾಡಿ ಹಾಫ್ ಅನ್ ಅವರ್ ಇಟ್ಟಿದ್ದೀನಿ. ಈಗ ಇದ್ರ ಮೇಲೆ ಕೋಕೋ ಪೌಡರ್ ಇಂದ ನಾವು ಡೆಕೋರೇಟ್ ಮಾಡೋಣ. ಈಗ ಸಮ್ಮರ್ ಕೂಲ್ ಡೆಸರ್ಟ್ ತಿರಾಮಿಸು ರೆಡಿ ಆಯಿತು. ಎಲ್ಲರೂ ಮಾಡ್ಕೊಳ್ಳಿ, ಯಾವ ರೀತಿ ಬಂತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಇಂಥ ಒಳ್ಳೆ ಅವಕಾಶ ಕೊಟ್ಟ ಅಮೂಲ್ ತಂಡಕ್ಕೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.